ಸ್ವಾಮಿಗಳು ಅವರು ನಡೆದಂತ ದಾರಿ ಇವತ್ತು ಹೇಳೋದಾದ್ರೆ, ನನ್ನ ಶಾಲಾ ಜೀವನದಲ್ಲಿ ನನಗೆ ನಮ್ಮ ಉಪಾಧ್ಯಾಯರು ಒಂದು ಮಾತನ್ನು ನನಗೆ ಹೇಳಿದ್ರು. ಏನಂತಂದ್ರೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸಿಕೊಳ್ಬೇಕು ಅಂತ ಹೇಳಿ ಹೊರತಂತೆ. ಆಗ ಪ್ರಪಂಚದ ಮೂರು ಭಾಗದಲ್ಲಿ 2 ಭಾಗದ ಆತ ವಶಪಡಿಸಿಕೊಂಡಿರ್ತಾರಂತೆ. ಕೊನೆಗೆ ನಾನು ಭಾರತದ ಕಡೆ ಹೋಗ್ಬೇಕು ಅಂತ ಹೇಳಿ ತನ್ನ ಗುರು ಆರಿಸ್ಟಾಟಲ್ನ ಭೇಟಿ ಮಾಡಲಿಕ್ಕೆ ಹೋಗಿ ಆಶೀರ್ವಾದ ಪಡಲಿಕ್ಕೆ ಹೋಗ್ತದಂತೆ. ಏನಾಯಿತರ, ನಾನು ಭಾರತ ಕಡೆ ಹೋಗ್ತಾ ಇದ್ದೀನಿ, ಇಷ್ಟು ಭಾಗ ನಾನು ವಶಪಡಿಸಿಕೊಂಡಿದ್ದೀನಿ, ಭಾರತವನ್ನು ವಶಪಡಿಸಿಕೊಳ್ತೀನಿ ಅಂತ ಹೇಳಿದಂತೆ. ಆಗ ತನ್ನ ಗುರು ಆರಿಸ್ಟಾಟಲ್ ಹೇಳಿದಂತೆ, ಪಾಪ ಇಲ್ಲಿ ನೀನು ಕೂತ್ಕೊ ಅಂತ ಕುಂಡಿಸ್ಬಿಟ್ಟು, ನೀನು ಭಾರತಕ್ಕೆ ಹೋಗ್ತಾ ಇದ್ದೀನಿ, ನೀವು ವಾಪಸ್ ಬರ್ತೀಯ ನನಗೆ ಗೊತ್ತಿಲ್ಲ, ನೀನು ಬರೋದಾದ್ರೆ 5 ವಸ್ತು ತೆಗೆದುಕೊಂಡು ಬಾ ಅಂತ ಹೇಳಿದಂತೆ. ಏನು ಗುರುಗಳೇ 5 ವಸ್ತು ಅಂತ? ಒಂದು ರಾಮಾಯಣದ ಗ್ರಂಥ, ಮತ್ತೊಂದು ಮಹಾಭಾರತದ ಗ್ರಂಥ, 3ನೇದು ಕೃಷ್ಣನ ಕೊರಳು, 4ನೇದು ಗಂಗಾಜಲ, 5ನೇದು ಒಬ್ಬ ತತ್ವಜ್ಞಾನಿ, ಒಬ್ಬ ಶಿವಕುಮಾರ ಸ್ವಾಮಿ ಅಂತ 5 ಗ್ರಂಥದಲ್ಲಿ ಒಬ್ಬ ತತ್ವಜ್ಞಾನಿ ತೆಗೆದುಕೊಂಡು ಬಂದ್ರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂತೆ ಅಂತೇಳಿ ಆರಿಸ್ಟಾಟಲ್ ತನ್ನ ಗುರು ಅಲೆಕ್ಸಾಂಡರ್ಗೆ ಹೇಳಿದಂತ ಒಂದು ಮಾತು. ಹಾಗೆ ಈ ದೇಶದ ಆಸ್ತಿ, ನಮ್ಮೆಲ್ಲರ ಸಂಸ್ಕೃತಿ, ನಮ್ಮ ಹಿರಿಯರೆಲ್ಲ ನಮ್ಮೆಲ್ಲ ಕೂಡ ಇಷ್ಟು ದೊಡ್ಡ ಶಕ್ತಿಯನ್ನ ಈ ದೇಶದಲ್ಲಿ ಹಿರಿಯರು, ತಪೋಸಿಗಳು, ನಮ್ಮೆಲ್ಲ ಇಡೀ ಭಾರತದ ಒಂದು ಇತಿಹಾಸಕ್ಕೆ ಒಂದು ದೊಡ್ಡ ಶಕ್ತಿ. ಇಡೀ ವಿಶ್ವದ ಜನ ನಮ್ಮ ಆಚಾರ ವಿಚಾರಗಳನ್ನ ನಂಬಿ, ನಮ್ಮ ಧರ್ಮಗಳನ್ನ, ನಮ್ಮ ಪೂಜೆ ಪುರಸ್ಕಾರ, ನಮ್ಮ ದೇವರು, ನಮ್ಮ ಭಕ್ತಿ, ನಮ್ಮ ಶಕ್ತಿಯನ್ನು ನಂಬಿ ಇವತ್ತು ಈ ದೇಶಕ್ಕೆ ಶರಣಾದಂತಹ ಇತಿಹಾಸ ಕೂಡ ಇವತ್ತು ಇದೆ.